ನಮಸ್ಕಾರ ಸ್ನೇಹಿತರೆ, ಮೇಕ್ ಥಿಂಗ್ಸ್ ಬೆಸ್ಟ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಮಗೆ ಹೆಚ್ಚು ಅವತ್ಯಕ್ಕಿರುವ ಬ್ಲೇಡ್ಗಳನ್ನ ಬಗ್ಗೆ ನೋಡೋಣ. ಫಸ್ಟ್ ಮೆಷಿನ್ ಜೊತೆಲೆ ಬರುವ 3mm ಬ್ಲೇಡ್ ಯಾವ್ದಾವುದಕ್ಕೆ ಯೂಸ್ ಆಗುತ್ತೆ ಅಂತ ನೋಡೋಣ. ಇದು ನೀವು ನೋಡ್ತಾ ಇರೋ ಬ್ಲೇಡ್ 3mm. ಇದು ಬಂದು ನಿಮಗೆ ಕ್ಯಾರೆಟ್, ಆಮೇಲೆ ಸ್ಯಾಲೆಡ್ಸು, ಆಮೇಲೆ ಬಂದು ಆನಿಯನ್, ಇದಕ್ಕೆಲ್ಲ ಮೈನ್ ಯೂಸ್ ಆಗುತ್ತೆ. ಸಾಂಬಾರ್ಗೆ, ಕರಿಗೆ, ಇದಕ್ಕೆಲ್ಲ ಬಂದು ರೌಂಡ್ ರೌಂಡಾಗಿ ಕಟ್ ಮಾಡ್ಬೋದು. ನೆಕ್ಸ್ಟ್ ಇದು 10mm ಡೈಸರ್. ಇದು ಬಂದು ಕಟರ್ ಜೊತೆನೇ ಹಾಕಬೇಕಾಗಿದೆ. 2 ಬ್ಲೇಡ್ ಯೂಸ್ ಮಾಡಬೇಕು. ಖಂಡಿತ ಸ್ಕ್ವಯರ್ ಬರಬೇಕಾಗಿದ್ರೆ 2 ಬ್ಲೇಡ್ಸ್ ಯೂಸ್ ಮಾಡಬೇಕಾಗಿದೆ. ನೋಡಿ, ಇದು ಬಂದು ಚಿಕ್ಕ ಚಿಕ್ಕ ಪಲ್ಯಕ ಇದಕ್ಕೆಲ್ಲ ಬಂದು ಯೂಸ್ ಮಾಡ್ಬೋದು. ಚಿಕ್ಕದಾಗಿ ಬರುತ್ತೆ. ಇದರಲ್ಲಿ ಸಣ್ಣ ಪುಟ್ಟ ಪೀಸ್ಗಳು ಬೀಳುತ್ತೆ, ಅದು ತಡೆಯೋಕ್ಕಾಗಲ್ಲ. ನೆಕ್ಸ್ಟ್ 3mm ಗ್ರೇಟರು. ಇದು ಬಂದು ನಿಮಗೆ ಕ್ಯಾರೆಟ್ ತುರಿಯಕ್ಕೆ, ಇದಕ್ಕೆ ಕೊಬ್ಬರಿ ತುರಿಯಕ್ಕೆ, ಇದಕ್ಕೆಲ್ಲ ಯೂಸ್ ಮಾಡ್ಬೋದು. ಇದು 3mm ಸಣ್ಣದಾಗಿ ಬೀಳ್ತಾ ಇದೆ. ಮೇನ್ ಯೂಸ್ ಅಂತಂದರೆ ಇದರಲ್ಲಿ ಹಲ್ವಾ ಮಾಡ್ಬೋದು. ಆಮೇಲೆ ಬಂದು ಚಾಟ್ ಐಟಮ್ಸ್ಗಳಿಗೆ ಇದು ಸೂಪರ್ ಯೂಸ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ನೀರು ಬರ್ಬೋದು. ನೀವು ಫ್ಯಾನ್ ಹಾಕ್ಸ್ಕೊಂಡು ಇದನ್ನು ಡ್ರೈ ಮಾಡಿಸ್ಕೋಬೇಕು. ನೆಕ್ಸ್ಟ್ ಬೀನ್ಸ್ ಕಟ್ಟಿಂಗ್ 6mm ನಲ್ಲಿ ಕಟ್ ಮಾಡ್ಬೋದು. ಇದಕ್ಕೆ ಜೊತೆಯಲ್ಲಿ ಒಂದು ಅಟ್ಯಾಚ್ಮೆಂಟ್ ಬರುತ್ತೆ. ಅದು ನೀವು ಪರ್ಚೇಸ್ ಮಾಡ್ಕೊಂಡ್ರೆ ನೀವು ಇದಕ್ಕೆ ಬೀನ್ಸ್ ಕಟ್ಟಿಂಗ್ಸ್ ಎಲ್ಲ ಬಂದು ಈಸಿ ಆಗುತ್ತೆ. ಬೀನ್ಸ್ ಕಟ್ಟಿಂಗ್ ಮಾಡ್ಬೋದು, ಆಮೇಲೆ ಬಂದು ಚಿಲ್ಲಿ ಕಟ್ಟಿಂಗ್ ಮಾಡ್ಬೋದು, ಆಮೇಲೆ ಇನ್ನೂ ಸ್ವಲ್ಪ ಬೆಂಡಿಕಾಯಿ, ಇದೆಲ್ಲ ಬಂದು ಕ್ಲಿಯರ್ ಆಗಿ ಕಟ್ ಮಾಡ್ಬೋದು. ಹಸಿಮೆಣಸಿನಕಾಯಿ ಇದರಲ್ಲಿ ಕ್ಲಿಯರ್ ಆಗಿ ಕಟ್ ಮಾಡ್ಬೋದು. ಇದು ನೋಡಿ, ನಿಮಗೆ ಪ್ರೊಡಕ್ಷನ್ ಬಂದು ನಿಮಗೆ ಕೈಯಿಂದ ಕಟ್ ಮಾಡೋದ್ರಿಂದ ಜಾಸ್ತಿ ಬರುತ್ತೆ. ಬಟ್ ಇದು ಸ್ವಲ್ಪ ಪ್ರೊಡಕ್ಷನ್ ಕಡಿಮೆ, ಯಾಕಂದ್ರೆ ಇದು ದಪ್ಪ ಕಾಯಿಯಿಂದ ಈ ಸಣ್ಣ ಕಾಯಿಗಳೆಲ್ಲ ಒಂದೊಂದಾಗಿ ಹಾಕಬೇಕಾಗಿದೆಯಲ್ಲ, ಅದರಿಂದ ಸ್ವಲ್ಪ ಪ್ರೊಡಕ್ಷನ್ ಕಡಿಮೆ ಬರುತ್ತೆ ಅಷ್ಟೇ. ನೋಡಿ, ಕ್ಲಿಯರ್ ಆಗಿ ಬಂದಿದೆ. ಫ್ರೆಂಡ್ಸ್, ಈ 6mm ಕಟ್ಟಿಂಗ್ ಬ್ಲೇಡ್ ಇಟ್ಕೊಂಡು ಒಂದು 4-5 ತರಕಾರಿ ಬಂದು ಕಟ್ ಮಾಡ್ಬೋದು. ಅದರಲ್ಲಿ ಒಂದು ತರಕಾರಿ ಬಂದು ನಾವೀಗ ತೋರಿಸ್ತಾ ಇರೋದು. ಸೊ ನೀವು ಯಾವುದೇ ತರಕಾರಿ ಆಗಿದ್ರು ಮ್ಯಾಚ್ ಆದ್ರೂ ನೀವು 6mm ಕಟರ್ನಲ್ಲಿ ಕಟ್ ಮಾಡ್ಕೋಬೋದು. ಅದ್ರ ಬಗ್ಗೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ನಾವು ಇದರಲ್ಲಿ ತೋರಿಸೋದೇ ಬಂದು ಒಂದು 2-3 ವೆಜಿಟೇಬಲ್ಸ್ ಮಾತ್ರ ತೋರಿಸಿದ್ದೀವಿ. ಮತ್ತೊಂದು ಸರಿ 3mm ಬ್ಲೇಡ್ ಯೂಸ್ ಮಾಡಿ ಮೂಲಂಗಿ ಕಟ್ ಮಾಡೋದು ಹೆಂಗಂತ ನೋಡೋಣ. ನೋಡಿ, ಮೂಲಂಗಿ ಸಾಂಬಾರ್ಗೆ, ಇದಕ್ಕೆಲ್ಲ ಬಂದು ಸೌತ್ ಇಂಡಿಯನ್ ಡಿಶಸ್ನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಈ 3mm ಸ್ಲೈಸಿಂಗ್ ಬ್ಲೇಡ್ ಅನ್ನೋದು ಒಂದು ವೆಜಿಟೇಬಲ್ ಕಟ್ಟಿಂಗ್ ಮಿಷಿನ್ಗೆ, ಒಂದು ಕಿಚನ್ಗೆ ಇಂಪಾರ್ಟೆಂಟ್ ಆಗಿರುವ ಬ್ಲೇಡ್ ಒಂದು. ಇದು ಇಲ್ಲದೆ ಬಂದು ಯಾವುದೇ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇದು ಸ್ಲೈಸಿಂಗ್ನಿಂದ, ಆನಿಯನ್ನಿಂದ, ಆಮೇಲೆ ಬಂದು ನಮಗೆ ಬೇಕಂತಿರುವ ಎಲ್ಲ ವೆಜಿಟೇಬಲ್ಸ್ಗೆ ಇದು ಒಂದು ಸ್ಲೈಸಿಂಗ್ ಯೂಸ್ ಆಗುತ್ತೆ. ಈಗ ನೋಡಿ, ಬಜ್ಜಿ ಯೂಸ್ ಮಾಡೋದಕ್ಕೆ ಮಾಡಿದ್ದೀವಿ. ನೆಕ್ಸ್ಟ್ 9mm ಫಿಂಗರ್ ಬ್ಲೇಡು. ಇದು ಬಂದು ನಿಮಗೆ ತರಕಾರಿನೆಲ್ಲ ನೀಳಕ್ಕೆ ಕಟ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮೇಯ್ನ್ ಆಗಿ ಗೆಣಸು, ಆಮೇಲೆ ಬಂದು ಬಾಳೆಕಾಯಿ, ಸೊ ಈ ಥರ ಇರೋ ವೆಜಿಟೇಬಲ್ಸ್ಗೆ 100% ಇದು ಬಂದು ಯೂಸ್ ಆಗುತ್ತೆ. ಈಗ 6mm ಫಿಂಗರ್ ಬ್ಲೇಡ್ ಇಟ್ಕೊಂಡು ಆನಿಯನ್ ಬಂದು ಈಗ ದೋಸೆಗೆ ಕಟ್ ಮಾಡ್ಬೋದು. ಆಮೇಲೆ ಬಂದು ಆಲೂಗಡ್ಡೆ ಇಟ್ಕೊಂಡು ಆಲೂ ಚಿಪ್ಸ್ ಮಾಡ್ಬೋದು. ಇದಕ್ಕೆಲ್ಲ ಬಂದು 6mm ಕ್ಲಿಯರ್ ಆಗಿ ಯೂಸ್ ಆಗುತ್ತೆ. ಈಗ ನೋಡಿ, ಸ್ವಲ್ಪ 9mmಗಿಂತ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಫಿಂಗರ್ ಚಿಪ್ಸ್ಗಿಂತ ಸ್ವಲ್ಪ ಚಿಕ್ಕ ಕಡ್ಡಿ ಬರುತ್ತೆ. ನೆಕ್ಸ್ಟ್ 9mm ಫಿಂಗರ್ ಬ್ಲೇಡು. ಇದಿಟ್ಕೊಂಡು ಫಿಂಗರ್ ಚಿಪ್ಸ್ ಮಾಡ್ಬೋದು. ಕ್ಲಿಯರ್ ಆಗಿ ಆಲೂಗೆಡ್ಡೆಯಿಂದ ಫಿಂಗರ್ ಚಿಪ್ಸ್ ಮಾಡ್ಬೋದು. ನೆಕ್ಸ್ಟ್ ಕೇರಳ ಸ್ಟೈಲಲ್ಲಿ ಮಾಡಬೇಕಾಗಿದ್ರೆ ಅವಿಯಲ್ ಅಂತ ಹೇಳ್ತಾ ಇದ್ದಾರೆ. ಅದು ಆ ಥರ ಬಂದು ನೀವು ಪಲ್ಯಕ್ಕೆ ಮುಖಂದು ಕಟ್ ಮಾಡ್ಬೋದು ನೀಲ್ಕ. ಈ 10mm ಡೈಸರ್ ಬ್ಲೇಡು. ಯಾವಾಗಲೂ ಡೈಸರ್ ಬ್ಲೇಡ್ ಬಂದು ಹಾಕುವಾಗ ಕಟ್ಟರು ಹಾಕಬೇಕು. ಒಂದೇ ಒಂದು ಬ್ಲೇಡ್ನಲ್ಲಿ ವರ್ಕ್ ಮಾಡಲ್ಲ. ಡೈಸರ್ ಬ್ಲೇಡ್ ಆ್ಯಂಡ್ ಕಟ್ಟರ್ ಇದು ಬಂದು ಪಲ್ಯಕ್ಕೆ ಕ್ಲಿಯರ್ ಆಗಿ ನಾವು ಬಂದು ಯೂಸ್ ಮಾಡ್ಬೋದು. ಫ್ರೈಡ್ ರೈಸು ಇದಕ್ಕೆಲ್ಲ ಬಂದು ಇದು ಯೂಸ್ ಮಾಡ್ಬೋದು. ನಿಮ್ಮ ಆಲೂಗೆಡ್ಡೆ, ಕ್ಯಾರೆಟ್, ಬೀಟ್ರೂಟ್ ಎಲ್ಲ ಕಟ್ ಮಾಡ್ಬೋದು. ಈ ಸೇಮ್ 10mm ಬ್ಲೇಡ್ ಇಟ್ಕೊಂಡು 15mm ಡೈಸರ್ ಹಾಕ್ಸ್ಕೋಬೋದು. ಆಗ ಸ್ವಲ್ಪ 10mm ಒಂದು ಕಡೆನೂ 15mm ಒಂದು ಕಡೆನೂ ಸ್ಕ್ವಯರ್ ಬೀಳುತ್ತೆ.
ಹಂಗಾದರೆ ನೀವು ಇದೆಲ್ಲ ಬಂದು ನಿಮ್ಮ ಸಾಂಬಾರಿಗೆ ಯೂಸ್ ಮಾಡ್ಬೋದು. ಇದು ಎಲ್ಲ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಮೂಲಂಗಿ ಎಲ್ಲ ಕಟ್ ಮಾಡ್ಬೋದು. ನೋಡಿ ಸಾಂಬಾರಿಗೆ ಚೌ ಕಟ್ ಮಾಡ್ಬೋದು. ಆಮೇಲೆ ಬಂದು ನಮಗೆ ಯಾವ್ದಾದ್ರು ಸಾಲಿಡ್ ಆಗಿರೋ ಎಲ್ಲ ಬೀಟ್ರೂಟ್ ಥರ ಇರೋದು ಎಲ್ಲ ಕಟ್ ಮಾಡ್ಬೋದು, ಆಲೂಗೆಡ್ಡೆ ಥರ ಇರೋದೆಲ್ಲ. ನೋಡಿ ಇದು 10 mm ಪ್ಲಸ್ 10 mm ಸಾರಿ 15 mm ಪ್ಲಸ್ 10 mm ಕಟರ್. ಡೈಸರ್ ಬ್ಲೇಡಲ್ಲಿ ಇಂಪಾರ್ಟೆಂಟ್ ಬ್ಲೇಡು 20 mm ಪ್ಲಸ್ 15 mm ಡೈಸರ್ ಬ್ಲೇಡು. 20 mmಗೆ 15 mm ಕಟ್ಟರ್ ಬರುತ್ತೆ. 15 mm ಲಾಸ್ಟ್ ಸೈಜು, 20 mm ಲಾಸ್ಟ್ ಸೈಜು, ಅದಕ್ಕಿಂತ ದೊಡ್ಡದು ಬಂದು ಸಿಕ್ಕಲ್ಲ. ಬ್ಲೇಡ್ ಸೈಜ್ ಬಂದು ನಿಮಗೆ 20 mm ಪ್ಲಸ್ 15 mm ಲಾಸ್ಟ್ ಸೈಜ್. ಇದರಲ್ಲಿ ಬಂದು ಪರಂಗಿಕಾಯಿ, ಕುಂಬಳಕಾಯಿ ಇದೆಲ್ಲ ಮಾಡ್ಬೋದು. ಸಾಲಿಡ್ ಆಗಿರೋ ಎಲ್ಲ ಕಾಯಿ, ಚೌ ಇದೆಲ್ಲ ನೀವು ಕಟ್ ಮಾಡ್ಕೋಬೋದು ಸಾಂಬಾರಿಗೆ. ಮೇಯ್ನ್ ಆಗಿ ಇದು ಬಂದು ಯೂಸ್ ಆಗೋದು ಸಾಂಬಾರಿಗೆ ಯೂಸ್ ಆಗುತ್ತೆ, ಬಿರಿಯಾನಿ. ನೆಕ್ಸ್ಟ್ ಕ್ಯಾಬೇಜ್ ಕಟಿಂಗ್ ಬಗ್ಗೆ ನೋಡೋಣ. ಈ ಕ್ಯಾಬೇಜ್ ಕಟಿಂಗ್ ಬಂದು 6 mm ಸ್ಲೈಸರಲ್ಲಿ 3 mm ಸ್ಲೈಸರಲ್ಲಿ ಕಟ್ ಮಾಡಿದ್ರೆ ಅಚ್ಚುಕಟ್ಟಾಗಿ ಕಟ್ ಆಗುತ್ತೆ. ಬೇರೆ ಗ್ರೇಟರಲ್ಲಿ ಮಾಡ್ಬೋದು, 9 mm ಗ್ರೇಟರಲ್ಲಿ ಮಾಡ್ಬೋದು, ಸ್ವಲ್ಪ ಅದು ನೀರು ಬರುತ್ತೆ. ನೋಡಿ ಇದು ಬಂದು ಬೆಸ್ಟ್ ಕಟ್ಟಿಂಗ್ ಮೆಥಡ್. ಇದರಲ್ಲಿ ಯಾವುದಾದ್ರು ಇನ್ನೂ ಚಿಕ್ಕದಾಗಿ ಸಣ್ಣ ಕಟ್ ಮಾಡಬೇಕಾಗಿದ್ರೆ ನೀವು ಕಾಲ್ ಮಾಡಿ ಅದು ಹೆಂಗೆ ಕಟ್ ಮಾಡೋದು ಅಂತ ನಿಮಗೆ ನಾವು ಉತ್ತರ ಕೊಡ್ತೀವಿ. ಈಗ ತಾವು ನೋಡ್ತಾ ಇರೋ ಬ್ಲೇಡ್ ಎಲ್ಲ ಬಂದು 3 mm ಸ್ಲೈಸಿಂಗ್. ಇದರಲ್ಲಿ ಬಂದು ಮೇಯ್ನಾಗಿ ಫ್ರೈಡ್ ರೈಸ್ಗೆ ಯೂಸ್ ಆಗುತ್ತೆ. ಫ್ರೈಡ್ ರೈಸು ಆಮೇಲೆ ಚಿತ್ರಾನ್ನ ಈ ಥರ ಬಂದು ಅದಕ್ಕೆಲ್ಲ ಬಂದು ಸಣ್ಣ ಪೀಸ್ ಬರುತ್ತೆ. ನೆಕ್ಸ್ಟು ಟೊಮೆಟೊ. ಯಾಕೆಂದರೆ ಒಂದು ಹ್ಯೂಜ್ ಕಟ್ಟಿಂಗ್ ಬಂದು ಇದ್ರಲ್ಲಿ ಬೇಕಾಗಿದೆ. ಹೆಂಗಾದರೂ ಒಂದು 50 ಕಿಲೋ 100 ಕಿಲೋ ಆ ಥರ ಕಟ್ ಮಾಡಬೇಕಾಗಿದ್ರೂ ಕಟ್ ಮಾಡ್ಬೋದು. ಈಜಿ, ಇದು ವೆರಿ ಈಜಿ. ಇದರಲ್ಲಿ ಬಂದು 3 mm 2 mm ಆ್ಯಂಡ್ 6 mm ಇದಕ್ಕೆಲ್ಲ ನೀವು ಕಟ್ ಮಾಡ್ಬೋದು. ನೋಡಿ ಇದೆಲ್ಲ ಬಂದು 3 mm ಕಟ್ ಮಾಡಿರೋದು. ಈಗ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಬೀಳುತ್ತೆ. ಈಗ ನೋಡಿ ಈಗ 2 mm ಬರೋದು ಬಂದು ಸ್ವಲ್ಪ ಕಡಿಮೆ ಬೀಳುತ್ತೆ. ಈಗ ಜಾಸ್ತಿ ನೀವು ಯಾವ್ದಾದ್ರು ರಸ ಈ ಥರ ಯಾವ್ದಾದ್ರು ಮಾಡಬೇಕಾಗಿದ್ರೆ ಅದನ್ನೆಲ್ಲ ಬಂದು ಈಜಿ, ತುಂಬ ಚೆನ್ನಾಗಿ ಇದಾಗುತ್ತೆ, ಚೆನ್ನಾಗಿ ಈಸಿಯಾಗಿ ಬೆಂದೋಗುತ್ತೆ. ಸೊ ನೆಕ್ಸ್ಟ್ ಬಂದು 6 mm. ಇದೆಲ್ಲ ಕೆಲವರು ಬಂದು 6 mm ಕೇಳ್ತಾ ಇದ್ದಾರೆ. ಸಾಲೆಡ್ಸ್ಗೆ ಇದಕ್ಕೆಲ್ಲ ಬಂದು ಯೂಸ್ ಮಾಡ್ತಾರೆ. ಆ ಥರ ಇರೋದೆಲ್ಲ ಬಂದು 6 mm, ಸ್ವಲ್ಪ ಥಿಕ್ನೆಸ್ ಜಾಸ್ತಿ. ನೋಡಿ ಇಷ್ಟು ಥಿಕ್ನೆಸ್ ಬೀಳುತ್ತೆ. ನೆಕ್ಸ್ಟ್ ಈ ಗಾರ್ಲಿಕ್ ಡ್ರೈ ಮಾಡೋವ್ರಿಗಿರೋ ಬ್ಲೇಡು. ಇದರಲ್ಲಿ ಬಂದು ಜಸ್ಟ್ ಸ್ಲೈಸಿಂಗ್, ಇದು ಜಾಸ್ತಿ ಯಾರಿಗೂ ಯೂಸ್ ಆಗಲ್ಲ. ಗಾರ್ಲಿಕ್ ಸ್ಲೈಸಿಂಗ್ ಅಥವಾ ಯಾವ್ದಾದ್ರು ನಿಮ್ಮ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡೋರಿಗೆ ಬಂದು ಸ್ವಲ್ಪ ಇದು ಯೂಸ್ ಆಗುತ್ತೆ. ಬ್ಲೇಡ್ಗಳ ಬಗ್ಗೆ ಯಾವ್ದಾದ್ರು ಡೌಟ್ಸ್ ಇದ್ದರೆ ನೀವು ವಾಟ್ಸಪ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್.